ಈ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಮಾತನಾಡೋದಿದೆ. ಜೊತೆಗೆ ಪರಿಹಾರೋಪಾಯಗಳು ಅದು ಕೂಡ ಬಹಳ ಮುಖ್ಯ. ಅದ್ರ ಬಗ್ಗೆಯೂ ಕೂಡ ಮಾತಾಡ್ತೀನಿ. ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರೇ, ತಮ್ಮನ್ನ ನಾನು ಕೇಳೋದಾದ್ರೆ, ಸಿಂಹ ರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಗೊಂದಲಗಳಿದೆ, ಅದರ ಬಗ್ಗೆ ಹೇಳಿದ್ರು ವೆಂಕಟ ಕೃಷ್ಣಾಚಾರ್ಯರು. ಅಂದ್ರೆ ಸ್ವಲ್ಪ ಸಮಯದವರೆಗೂ ಮಾತ್ರ ಗ್ರಹಣ ಗೋಚರ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅದರ ಆಚರಣೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಗೊಂದಲ ಇದೆ. ಆಚರಣೆ ಮಾಡಲೇಬೇಕು ಅಂತ. ಸೊ ಶಾಸ್ತ್ರ ಏನ್ ಹೇಳುತ್ತೆ ಆಚಾರ್ಯರೇ? ಅದೃಶ್ಯತು ನಾಚರಣೀಯಂ. ಅದೃಶ್ಯವಾದ್ರೆ, ಕಾಣದೇ ಇದ್ರೆ ಆಚರಣೆ ಇಲ್ಲ ಗ್ರಹಣಕ್ಕೆ. ದೃಶ್ಯತು ಆಚರಣೀಯಮೇವಚ ದೋಷಪ್ರದವೇ ಆಗಿರ್ತದೆ ದೃಶ್ಯವಾಗಿದ್ದಾಗೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾದ್ರಿಂದ ಇದು ಬೆಳಿಗ್ಗೆ ಸಾಯಂಕಾಲ ಚಂದ್ರ ಉದಯ ಆದ ನಂತರ 6:19 ನಂತರ 6:48 ಇದು ಗ್ರಸ್ತೋದಯವಾಗಿ ಪಾರ್ಶ್ವದಲ್ಲಿ ಮಾತ್ರ ಕಾಣ್ತದೆ. ವಸ್ತುನಿಷ್ಠವಾಗಿ ಇದು ಖಗ್ರಾಸ ಚಂದ್ರಗ್ರಹಣ. ಇವತ್ತು 3:19 ಪ್ರಾರಂಭವಾದಂತಹ ಈ ಗ್ರಹಣ ಹುಬ್ಬಾ ನಕ್ಷತ್ರ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು 3:19 ಪ್ರಾರಂಭವಾಗಿ 4:32 ಸಮ್ಮಿಲನ ಅಂತಾಗಿ ಗ್ರಹಣದ ಮಧ್ಯಕಾಲ 5:03 ಪೂರ್ಣ ಆವರಿಕೆಯಾಗಿದ್ದು 5:32 ಅದು ಬಿಡುಗಡೆ ಆಗ್ತಾ ಬಂದು 6:49 ಇರ್ತದೆ. ಅನಂತರ ಪೂರ್ಣ ವಿಮೋಚನೆ ಆಗ್ತದೆ. ಗ್ರಹಣ ಮೋಕ್ಷ ಕಾಲ 6:49. ಗ್ರಸ್ತೋದಯ ಗ್ರಹಣ ಅಂತ ಹೇಳಿದ್ರಿ, ಏನಿದು ಸ್ವಲ್ಪ ವಿವರಿಸಬಹುದಾ ವೀಕ್ಷಕರಿಗೆ? ಗ್ರಹಣದಲ್ಲಿ ಖಗ್ರಾಸ ಚಂದ್ರಗ್ರಹಣ, ಖಂಡಗ್ರಾಸ ಚಂದ್ರಗ್ರಹಣ, ಗ್ರಸ್ತಾಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ, ಛಾಯಾಕಲ್ಪ ಅಂತ 5 ವಿಧ. ಖಗ್ರಾಸ ಚಂದ್ರಗ್ರಹಣ ಅಂದ್ರೆ ಇಡೀ ಚಂದ್ರನನ್ನು ಭೂಮಿಯ ನೆರಳು ಆವರಿಸುವುದರಿಂದ, ಇದು ಹುಣ್ಣಿಮೆ ಮಾತ್ರ ಆಗೋದು. ಭೂಮಿ ಮತ್ತು ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ 13 ಡಿಗ್ರಿಯ ಅಂತರದ ಅದರ ಕಕ್ಷಾವೃತ್ತದಲ್ಲಿ ಬಂದಾವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಅದು ಹುಣ್ಣಿಮೆಯ ದಿವಸ ಪೂರ್ಣ ಕಾಣಬೇಕಾದ ಚಂದ್ರ ಅಂಶಿಕವಾಗಿಯೋ ಪೂರ್ಣವಾಗಿಯೋ ಮರೆಯಾಗುವುದಕ್ಕೆ ಗ್ರಹಣ ಅಂತ ಹೇಳ್ತಾರೆ. ಪೂರ್ಣ ಮರೆಯಾದ ಖಗ್ರಾಸ ಚಂದ್ರಗ್ರಹಣ, ಅಂಶಿಕವಾಗಿಯೂ ಕೆಲವೊಮ್ಮೆ ಮರೆ ಆಗ್ತಾನೆ, ಅದು ಖಂಡಗ್ರಾಸ ಚಂದ್ರಗ್ರಹಣ. ಸ್ಪರ್ಶವೇ ಆಗೋದಿಲ್ಲ, ಆದ್ರೆ ಚಂದ್ರನ ಸುತ್ತದ ಒಂದು ನೆರಳಿನ ತರದ ಪ್ರದೇಶದ ಮಧ್ಯೆ ಆ ಭೂಮಿಯ ನೆರಳು ಬರ್ತದೆ, ಆವಾಗ ಅದಕ್ಕೆ ಛಾಯಾಕಲ್ಪ ಅಂತ ಹೇಳ್ತಾರೆ. ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳಿದ್ರೆ ಚಂದ್ರೋದಯ ಆಗುವಾಗ ಗ್ರಹಣ ಬಿಡ್ತಾ ಚಂದ್ರ ಉದಯ ಸಾಯಂಕಾಲ ಸೂರ್ಯಾಸ್ತ ಆದ್ಮೇಲೆ ಆಗುವಾಗ ನಮಗೆ ಕಾಣುವುದು. ಹಾಗಾಗುವಾಗ ಆ ಕಾರಣ ಆಗುವಾಗ ಅವನದ್ದಂತ ಇದ್ರಲ್ಲಿ ಕಾಣ್ಲಿಕ್ಕೆ ಶುರುವಾಗುವಾಗ ಅದು ಎಷ್ಟು ಕಾಣ್ತದೆ ಅದರ ಆಧಾರದ ಮೇಲೆ ಆ ಪ್ರಮಾಣವನ್ನು ಹೇಳ್ತಾರೆ. ಇದು ಗ್ರಸ್ತ ಉದಯ ಸ್ವಲ್ಪ ಮಾತ್ರ, ಆದ್ರೆ ಚಂದ್ರಗ್ರಹಣ ಆದ ನಂತರ ಚಂದ್ರೋದಯ ಆದ್ರಿಂದ ಚಂದ್ರಗ್ರಸ್ತನಾಗಿಯೇ ಉದಯ, ಕೇತು ಗ್ರಸ್ತನಾಗಿಯೇ ಚಂದ್ರ ಉದಯ ಆಗ್ತಾನೆ. ಆದ್ರಿಂದ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಗ್ರಸ್ತಾಸ್ತ ಚಂದ್ರಗ್ರಹಣ ಅಂತ ಆಗ್ತದೆ ಬೆಳಿಗ್ಗೆ ಸೂರ್ಯ ಉದಯದ ಸಮೀಪಕ್ಕೆ ಹತ್ರ ಆಗುವಾಗ ಚಂದ್ರ ಅಸ್ತ ಆಗ್ತಾನೆ. ಚಂದ್ರ ಅಸ್ತ ಆಗ್ತಾ ಇರುವಾಗ ಗ್ರಹಣ ಮೊದಲೇ ಪ್ರಾರಂಭ ಆಗಿರ್ತದೆ, ಆದ್ರೆ ಮುಗುದಿರುವುದಿಲ್ಲ ಅಸ್ತ ಆಗುವಾಗ, ಆವಾಗ ಗ್ರಸ್ತಾಸ್ತ ಚಂದ್ರಗ್ರಹಣ ಅಂತ ಆಗ್ತದೆ. ಮತ್ತೆ ಕಾಣುವುದಿಲ್ಲ, ಆದ್ರೆ ಚಂದ್ರ ಅಸ್ತ ಆಗ್ತಾನೆ, ಆದ್ರೆ ಗ್ರಹಣ ಮತ್ತು ಮುಂದಿರುತ್ತಾ ಇರ್ತದೆ. ಅದಕ್ಕೆ ಗ್ರಸ್ತಾಸ್ತ ಚಂದ್ರಗ್ರಹಣ ಅಂತ ಇತ್ತು. ಚಂದ್ರ ಉದಯ ಆಗುವಾಗ ಗ್ರಹಣ ಹಿಡ್ಕೊಂಡೇ ಉದಯ ಆದ್ರೆ ಗ್ರಸ್ತೋದಯ ಅಂತ. ಇವತ್ತು ಖಂಡಗ್ರಾಸ ನಮ್ಗೆ ಕಾಣುವಾಗ ಅದು ಖಂಡಗ್ರಾಸ ಚಂದ್ರಗ್ರಹಣ ಆಗಿರ್ತದೆ. ನಿಜವಾಗಿ ಇವತ್ತು ಖಗ್ರಾಸ ಚಂದ್ರಗ್ರಹಣ, ಅರ್ಥಾತ್ ಇಡೀ ಚಂದ್ರಬಿಂಬವನ್ನು ಭೂಮಿಯ ನೆರಳು ಆವರಿಸ್ತದೆ. ಇದು ಹುಬ್ಬಾ ನಕ್ಷತ್ರ ಸಿಂಹರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತದೆ. ಸೊ ಈಗ ಹುಬ್ಬಾ ನಕ್ಷತ್ರ ಸಿಂಹ ರಾಶಿಯವರಿಗೆ ಏನಾದ್ರೂ ಪ್ರಭಾವಗಳಿದೆಯಾ? ಬರ್ತೀನಿ ಆಚಾರ್ಯರೇ, ಆ ಬಗ್ಗೆ ಮಾಹಿತಿಯನ್ನ ಪಡಿತೀನಿ. ವೆಂಕಟ ಕೃಷ್ಣಾಚಾರ್ಯರೇ, ಈಗ ಕೇತುವಿನೊಂದಿಗೆ ಚಂದ್ರ ಸೇರ್ಕೊಂಡಾಗ ಮಾನಸಿಕ ಕಿರಿಕಿರಿ ಆಗತ್ತೆ, ರೋಗಗಳು ಕೂಡ ಬರುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಮಂಗಳನ ದೃಷ್ಟಿ ಇವರಿಬ್ಬರ ಮೇಲೂ ಕೂಡ ಇರೋದ್ರಿಂದ, ನೇರವಾಗಿರೋದ್ರಿಂದ ಏನ್ ಪ್ರಭಾವ? ಒಳ್ಳೆಯ ಪ್ರಶ್ನೆ. ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಈಗ ಇರಾನ್ ಯುದ್ಧ ಆಗ್ಬೋದು, ಇರಾನ್ ಇಸ್ರೇಲ್ ಅಮೇರಿಕೆಗಳ ಯುದ್ಧ ಆಗ್ಬೋದು, ಅದರಿಂದಾಗಿ ಭೂಮಿಯ ಮೇಲೆ ಪ್ರಪಂಚದಾದ್ಯಂತ ಆಗುವಂತಹ ವ್ಯತ್ಯಾಸಗಳಾಗ್ಬೋದು, ಏರಿಳಿತಗಳು ಅಥವಾ ಯುದ್ಧದ ವಾತಾವರಣ. ಯಾಕೆಂತಂದರೆ ಅಲ್ಲಿ ಹೇಳುವಾಗ ಕುಜನಿಗೆ ಹೇಳುವಂತಹದ್ದೇ ಶಸ್ತ್ರಕಾರಕತ್ವ ಮತ್ತು ಸೈನ್ಯಾಧಿಪತಿ ಕಾರಕತ್ವ ಕುಜನಿಗೆ ಹೇಳುವಂತಹದ್ದು. ಅಂತಹ ಒಬ್ಬ ಕುಜನ ದೃಷ್ಟಿ, ಅದರಲ್ಲಿಯೂ ಕುಂಭರಾಶಿಯಲ್ಲಿ ಕೂತಿರತಕ್ಕಂತಹ ಕುಜನ ಒಂದು ದೃಷ್ಟಿ.
ಹಾಗಾಗಿ ಶಸ್ತ್ರಕೃತಂ ವದೇತದ ಅಂತ ಹೇಳುವಂತಹ ಮಾತಿನ ಪ್ರಕಾರ ಈ ಹೆಚ್ಚಾಗಿ ಎಲ್ಲರೂ ಕೂಡ ಕೋಪಿಷ್ಠರಾಗಿ ಉನ್ಮತ್ತತೆಯಿಂದ ಅದನ್ನು ಅಂದರೆ ತನ್ನ ಮಾನಸಿಕ ಸ್ಥಿತಿ ಅಂತಕ್ಕಂಥದ್ದು ಉನ್ಮತ್ತತೆಗೆ ಒಳಗಾಗುತ್ತೆ. ಅಲ್ಲಿ ಹೇಳುವಾಗ ಕುಜನ ದೃಷ್ಟಿ ಅಥವಾ ಕುಜನ ಯುತಿ ಚಂದ್ರನಿಗೆ ಬಂದಾಗ ಮಾತುಸ್ಸ ವಕ್ರ ಶಶಿ ಅಂತ ಹೇಳುವಂಥದ್ದು, ಅಂದರೆ ತಾಯಿಗೆ ತೊಂದರೆ ಆಗುತ್ತೆ ಅಂತ. ಅಂದರೆ ನಮ್ಮ ತಾಯಿ ಯಾರು? ಭೂತಾಯಿ, ಆಯಿತಾ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಭೂಮಿ ಕಾರಕತ್ವವೂ ಕುಜನಿಗೆ ಇದೆ. ಅಂತಹ ಕುಜನ ಒಂದು ದೃಷ್ಟಿ ಬಂದಾಗ ಅಲ್ಲಿ ನಮಗೇನಾಗುತ್ತೆ, ಈ ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗುವಂಥದ್ದು ಅಥವಾ ಇದ್ದಕ್ಕಿದ್ದ ಹಾಗೆ ಏರಿಳಿತ ಜಾಸ್ತಿ ಬಿಡುವಂಥದ್ದು. ಮತ್ತು ರಾಹುವಿನ ಯುತಿಯೂ ಇದೆ, ಅದು ಪರಿಪೂರ್ಣ ಯುತಿ ಅಲ್ಲ, ಆದರೆ ಒಂದೇ ರಾಶಿಯಲ್ಲಿ ರಾಹುವಿನ ಯುತಿಯೂ ಕೂಡ ನಮಗೆ ಇರೋದ್ರಿಂದಾಗಿ ನಮಗೆ ಸಹಜವಾಗಿ 4 ಗ್ರಹರು, ಅದು ರವಿ ಆಗಬಹುದು, ಕುಜ ಆಗಬಹುದು, ಬುಧ, ರಾಹು ಎಲ್ಲ ಒಟ್ಟಿಗೆ 4 ಜನ ಕೂತು ಚಂದ್ರನನ್ನು ನೋಡ್ತಾ ಇದ್ದಾರೆ. ಅದರಲ್ಲಿ ಅಲ್ಲಿ ರವಿಯ ಒಂದು ಯೋಗ ಅದು ಶತ್ರುಸ್ಥಾನದಲ್ಲಿ ಕೂತು ದೃಷ್ಟಿ ಕೊಡುವಂಥದ್ದು, ಕುಜನ ಒಂದು ದೃಷ್ಟಿ, ಇದೆಲ್ಲ ಇದ್ದಾಗ ಏನಾಗುತ್ತೆ, ಸಹಜವಾಗಿಯೇ ಭೂಮಿಯಲ್ಲಿ ಯುದ್ಧದ ವಾತಾವರಣ, ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು, ತಾಯಿಯ ಜೊತೆಯಲ್ಲಿ ದೊಡ್ಡವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವಂಥದ್ದು, ಅಥವಾ ಅವರಿಗೆ ವಿರುದ್ಧವಾಗಿಯೇ ನಾವು ನಡೆದುಕೊಳ್ಳುವಂತಹ ಒಂದು ಮನಸ್ಥಿತಿ ಉಂಟಾಗುತ್ತೆ. ಅದು ಕುಜ ದೃಷ್ಟಿ ಅಂತಕ್ಕಂಥದ್ದು ಇಷ್ಟು ಕೆಲಸ ಮಾಡುತ್ತೆ. ಮತ್ತು ಆ ಕುಜ ಯಾರು ಅನ್ನೋದನ್ನು ಗಮನಿಸಬೇಕು. ಯಾಕಂದರೆ ಯೋಗಸ್ಥಾನ ಲೋಕಯೋಗಾದ್ ಭವಂಚ ತತ್ಸರ್ವಂ ಅಂತ ಹೇಳಿದ ಹಾಗೆ ತಸ ಯೋಜ್ಯಂ ದಶಾಯ, ಅವರ ಜಾತಕವೂ ಮುಖ್ಯ ಆಗುತ್ತೆ. ಅದೇ ಗೋಚರದ ದೃಷ್ಟಿಯನ್ನು ನಾವು ಗಮನಿಸುವಾಗ ಕುಜ 4ನೇ ಭಾವಾಧಿಪತಿಯಾಗಿ ಮತ್ತು 9ನೇ ಭಾವಾಧಿಪತಿಯಾಗಿ 7ರಲ್ಲಿ ಕೂತು ದೃಷ್ಟಿ ಕೊಡ್ತಾ ಇರೋದ್ರಿಂದ ಅದು ಸಾಂಸಾರಿಕವಾಗಿರ್ತಕ್ಕಂತಹ ಕಿರಿಕಿರಿ, ದಂಪತಿಗಳ ಮಧ್ಯದಲ್ಲಿ ತೊಂದರೆ ಆಗ್ಬೋದು. ಅದು ಮನೆಗೆ ಸಂಬಂಧಪಟ್ಟಂತಹ ಏನೋ ಒಂದು ದುಡ್ಡು ಕೊಟ್ಟಿರ್ತೇವೆ ಮನೆ ಕೊಂಡುಕೊಳ್ಬೇಕು ಅಂತ, ಅದು ಕೊನೆಗೆ ಅವರು ನಮಗೆ ಕೊಡದೆ ಇನ್ನು ಬೇರೆಯವ್ರಿಗೆ ಯಾರಿಗೋ ಕೊಡುವಂತಹದ್ದು, ಅಥವಾ ತಂದೆಯ ಆರೋಗ್ಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿ ಅದರಿಂದಾಗಿ ನಮಗೆ ಹಣಕಾಸಿನ ತೊಂದರೆಗಳು ಬರುವಂತಹದ್ದು. ಯಾಕೆಂದರೆ ಕೇವಲ ಚಂದ್ರನಿಗೆ ಮಾತ್ರ ದೃಷ್ಟಿ ಅಲ್ಲ, 2ನೇ ಮನೆಗೂ ದೃಷ್ಟಿ ಇದೆ, ಕುಜನ ದೃಷ್ಟಿ 2ನೇ ಮನೆಗೂ ಬರುತ್ತೆ, ಅಷ್ಟಮ ದೃಷ್ಟಿ. ಹಾಗಾಗಿ ಏನಾಗಿಬಿಡುತ್ತೆ, ಸಹಜವಾಗಿಯೇ ಹಣಕಾಸಿನ ವಿಷಯದಲ್ಲಿ ಏರುಪೇರಾಗುವಂಥದ್ದು, ಮನೆಯಲ್ಲಿ ಏರುಪೇರಾಗುವಂಥದ್ದು ಇತ್ಯಾದಿಗಳ ಒಂದು ದೃಷ್ಟಿ, ಕುಜನ ಒಂದು ದೃಷ್ಟಿ ಇರೋದರಿಂದಾಗಿ, ಚಂದ್ರ ಸಹಜವಾಗಿಯೇ ಕೇತುಗ್ರಸ್ತತೆ ಇರೋದರಿಂದಾಗಿ ಅಲ್ಲಿ ಹೇಳುವ ಸ್ವರ್ಭಾನುಸ್ತನುತಾಪ ಕುಷ್ಠ ವಿಷಮವು ವ್ಯಾಧೀನ್ ವಿಷಂ ಕೃತ್ರಿಮಂ ಅಂತ ಕೇತುವಿಗೆ ಹೇಳುವ ಫಲ. ಆ ಕೇತು ಗ್ರಸ್ತತೆ ಇರೋದರಿಂದಾಗಿ ಚಂದ್ರನೂ ಕೂಡ ಈ ಸಂದರ್ಭದಲ್ಲಿ ಈ ಥರದ ಒಂದು ಕಫಕ್ಕೆ ಸಂಬಂಧಪಟ್ಟ ಜಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ನಾನು ಆಗಲೇ ಹೇಳಿದೆ ಚಂದ್ರನಿಗೇನು ಕಾರಕತ್ವ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಹಾಗಾಗಿ ಯಾರು ಆ ರಾಶಿಯವರಿದ್ದೀರಿ ಅಥವಾ ಯಾರ್ಯಾರಿಗೆ ಅಶುಭ ಫಲ ಈ ಸಂದರ್ಭದಲ್ಲಿ ಸೂಚಿತವಾಗ್ತಾ ಇದೆ ಅಂತಹವರು ವಿಶೇಷವಾಗಿ ಜಪಾದಿಗಳನ್ನು ನಡೆಸುವಂಥದ್ದು ಅಥವಾ ನದಿ ಸ್ನಾನ, ಸಮುದ್ರ ಸ್ನಾನ ಇತ್ಯಾದಿಗಳನ್ನು ನಡೆಸುವಂಥದ್ದು, ಅದರಿಂದಾಗಿ ಅನೇಕ ದೋಷಗಳನ್ನು ನಾವು ದೂರ ಮಾಡಿಕೊಳ್ಬಹುದು. ಸರಿ ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.